ಗೈಸ್, ಹೇಗಿದ್ದೀರೆಲ್ಲರೂ? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ತಮ್ಗೆಲ್ರಿಗೂ. ಇವತ್ತೊಂದು ಸ್ಪೆಷಲ್ ರೆಸಿಪಿ, ಸ್ವೀಟ್ ರೆಸಿಪಿ ಮಾಡೋಣ ಅಂತ ಇದ್ದೇನೆ. ಸ್ವೀಟ್ ಅಲ್ಲಿ ನಮ್ದು ಜಾತ್ರೆಗೆ ಹೋದಾಗೆಲ್ಲ ಅಲ್ಲೆಲ್ಲ ಜಿಲೇಬಿ ಮಾಡ್ತಿರ್ತಾರಲ್ಲ, ಅವರು ಜಿಲೇಬಿ ಮಾಡೋದು, ಹುಳಿ ಬರಿಸಿ ಮಾಡೋದು. ನಾವಿವತ್ತು ಇನ್ಸ್ಟೆಂಟ್ ಆಗಿ ಜಿಲೇಬಿ ಹೇಗೆ ಮಾಡೋದು ಅಂತ ನೋಡೋಣ. ಒಬ್ರು ನನ್ನ ಹತ್ರ ಹೇಳಿದ್ರು ಜಿಲೇಬಿ ರೆಸಿಪಿ ಹಾಕಿ ಅಂತ, ಒಂದು 2-3 ಸಲ ಹೇಳಿದ್ದಾರೆ. ಸೊ ಅವರಿಗೋಸ್ಕರ ನಾನು ಇವತ್ತು ಈ ರೆಸಿಪಿ ಮಾಡ್ತಿದ್ದೇನೆ. ಬನ್ನಿ, ತುಂಬಾ ಈಸಿಯಾಗಿ ಕೇವಲ ಒಂದು 4-5 ಇಂಗ್ರೀಡಿಯೆಂಟ್ಸ್ ಅಲ್ಲಿ ಜಿಲೇಬಿ ಮಾಡ್ಬೋದು. ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ, ಮತ್ತೆ ಸಿಗೋಣ. ಮೊದಲಿಗೆ ನಾನಿಲ್ಲಿ ಈ ಕಪ್ ನಲ್ಲಿ 1/4 ಕಪ್ ನಷ್ಟು ಮೈದಾ ತಗೊಂಡಿದ್ದೇನೆ. ಮೆಜರ್ಮೆಂಟ್ ಅಷ್ಟೇ ಹಾಕೊಳ್ಳಿ. ಇದಕ್ಕೆ ಪಿಂಚ್ ಸಾಲ್ಟ್, ಸ್ವಲ್ಪನೇ ಸಾಲ್ಟ್ ಹಾಕೊಂಡು ಒಂದು 3 ಟೇಬಲ್ ಸ್ಪೂನ್ ಮೆಲ್ಟೆಡ್ ತುಪ್ಪ ಹಾಕೊಳ್ಳೋಣ. ಇದರ ಜೊತೆನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಡುಗೆ ಸೋಡಾ ಹಾಕೊಂಡು ಒಂದ್ಸಲ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಆದ ನಂತರ ಒಂದು 2 ಟೇಬಲ್ ಸ್ಪೂನ್ ಮೊಸರು ಮತ್ತೆ ಸ್ವಲ್ಪನೇ ನೀರ್ ಹಾಕೊಂಡು ಈ ರೀತಿ ದೋಸಾ ಹದಕ್ಕೆ ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕು. ನೀರ್ ಮಿಡಲ್ ಅಲ್ಲಿ ಹಾಕೊಳ್ಳಿ, ಒಮ್ಮೆಲೆ ಹಾಕ್ಲಿಕ್ಕೆ ಹೋಗ್ಬೇಡಿ. ನೋಡ್ಕೊಂಡು ಹಾಕೊಳ್ಳಿ. ಈ ರೀತಿ ದೋಸಾ ಹಿಟ್ಟಿನ ಹದಕ್ಕೆ ನಾವು ಬ್ಯಾಟರ್ ರೆಡಿ ಮಾಡ್ಕೊಂಡು ಇದನ್ನ ಒಂದು 15 ನಿಮಿಷ ಹಾಗೆ ಮುಚ್ಚಿ ಇಟ್ಟು ಬಿಡೋಣ. ಇವಾಗ ಸಕ್ಕರೆ ಪಾಕ ಮಾಡ್ಲಿಕ್ಕೆ ಅದೇ ಕಪ್ ನಲ್ಲಿ 1 ಕಪ್ ನಷ್ಟು ಸಕ್ಕರೆ ತಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ ನಷ್ಟು ನೀರ್ ಹಾಕೊಳ್ಳೋಣ. ಇದಕ್ಕೆ 2 ಏಲಕ್ಕಿ, ಸ್ವಲ್ಪ ಕೇಸರಿ ದಳ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 5-6 ಡ್ರಾಪ್ಸ್ ಲಿಂಬೆ ಹಣ್ಣಿನ ರಸ ಹಾಕೊಳ್ಳೋಣ. ಸ್ವಲ್ಪ ಹಳದಿ ಕಲರ್, ಫುಡ್ ಕಲರ್ ಬರ್ತದಲ್ಲ, ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದೇಳೆ ಪಾಕ ಬರುವ ತನಕ, ನಾವು ಸ್ವಲ್ಪ ದಪ್ಪ ಪಾಕ ಬರುವ ತನಕ ಅದನ್ನು ಕುಕ್ ಮಾಡ್ಬೇಕು. ಇವಾಗ ಜಿಲೇಬಿ ಬಿಡ್ಲಿಕ್ಕೆ ಈ ರೀತಿ ಪೈಪಿಂಗ್ ಬ್ಯಾಗ್ ತಗೊಂಡು ಅದರ ಒಳಗೆ ಬ್ಯಾಟರ್ ಹಾಕೊಂಡು ಅದರ ತುದಿಯಲ್ಲಿ ಕಟ್ ಮಾಡ್ಕೊಂಡು ಈ ರೀತಿ ಜಿಲೇಬಿ ಬಿಡ್ಬೇಕು. ನೀವು ಎಂತ ಎಕ್ಸ್ಪರ್ಟ್ ಆಗಿದ್ರೆ ಒಳ್ಳೆ ರೀತಿ ಬರ್ತದೆ, ನಂತರ ಫ್ರೆಶರ್ ಆದ್ರೆ ಈ ರೀತಿ ಬರ್ತದೆ. ನಾನು 2ನೇ ಸಲ ಟ್ರೈ ಮಾಡ್ತಿರೋದು, 2ನೇ ಸಲ ಸ್ವಲ್ಪ ಕರೆಕ್ಟ್ ಆಗಿ ಬಂದಿದೆ ಈ ರೀತಿ. ಫಸ್ಟ್ ಟೈಮ್ ಅಂತೂ ಅದು ವಿಚಿತ್ರ ಆಗಿತ್ತು. ಕೆಲವಂತೂ ರೌಂಡ್ ಶೇಪ್ ಕರೆಕ್ಟ್ ಬಂದಿದೆ, ಕೆಲವೆಲ್ಲ ಅಣೀಬ ಶೇಪ್ ಆಗಿದೆ. ತೊಂದ್ರೆ ಇಲ್ಲ, ಈ ರೀತಿ ಮಾಡ್ಕೊಳ್ಳೋಣ. ಒಂದ್ಸಲ ಬ್ಯಾಟರ್ ಹಾಕಿದ ನಂತರ ಅದು ಫ್ಲಿಪ್ ಮಾಡ್ಕೊಳ್ಬೇಕು. ಒಂದ್ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ, ಮತ್ತೆ ಫ್ಲಿಪ್ ಮಾಡ್ಕೊಳ್ಳಿ. ಗೋಲ್ಡನ್ ಕಲರ್ ಬರ್ತದಲ್ಲ, ಅಷ್ಟು ತನಕ ಕುಕ್ ಮಾಡ್ಕೊಳ್ಬೇಕು. ಕ್ರಿಸ್ಪಿಯಾಗಿ ಬರುತ್ತೆ. ಈ ರೀತಿ ಕಲರ್ ಬಂದ ನಂತರ ಅದನ್ನ ನಾವು ಒಂದು ಪ್ಲೇಟಿಗೆ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ಳೋಣ. ಇವಾಗ ಇನ್ನೊಂದ್ಸಲ ಕೂಡ ನಾನು ಅದೇ ರೀತಿ ಹಾಕ್ತಿದ್ದೀನಿ, ನೋಡ್ಕೊಳ್ಳಿ ಯಾವ ರೀತಿ ಹಾಕ್ಬೇಕು ಅಂತ. ಪೈಪಿಂಗ್ ಬ್ಯಾಗ್ ಹಾಕೊಂಡು ಅದರ ಸೈಡ್ ಲಾಸ್ಟ್ ಗೆ ಒಂದು ತುದಿಗೆ ರಬ್ಬರ್ ಹಾಕೊಳ್ಬೇಕು, ಮತ್ತೆ ಈ ರೀತಿ ಡ್ರಾಪ್ ಮಾಡ್ತಾ ಬರ್ಬೇಕು. ನೋಡಿ ಎಷ್ಟು ಕರೆಕ್ಟ್ ಆಗಿ ಬರ್ತದೆ ನೋಡಿ. ನಾನು ಟೈಮ್ ಇಲ್ಲ ಅಂತ ಎಲ್ಲ ಅದ್ರ ಅಂದ್ರೆ ಪ್ಯಾನ್ಗೆ ತುಂಬಾ ಹಾಕಿದೆ. ಟೈಮ್ ಸ್ವಲ್ಪನೇ ಹಾಕೊಂಡು ಕರೆಕ್ಟ್ ಆಗಿ ಅದು ಅದಕ್ಕೆ ಆಚೆ ತಿರ್ಗ್ಲಿಕ್ಕೆ ಸ್ಥಳ ಸಾಕಾಗುತ್ತೆ. ಸೊ ಆರಾಮಾಗಿ ಚಂದ ಬರ್ತದೆ. ಇಲ್ಲಿ ನೋಡಿ, ನಮ್ದು ಜಿಲೇಬಿ ರೆಡಿ ಆಗಿದೆ. ಈಗ ಇದನ್ನ ತೆಗೆದು ನಾವೇನ್ ಸಕ್ಕರೆ ಪಾಕ ಮಾಡ್ಕೊಂಡು, ಸಕ್ಕರೆ ಪಾಕ ದಪ್ಪ ಬಂದಿರ್ಬೇಕು. ಒಂದೇಳೆ ಬರದಿದ್ರು ಸಹ ಆ ಪಾಕ ಏನಿದೆ ಸ್ವಲ್ಪ ದಪ್ಪ ಇರ್ಬೇಕು, ಕೈಯಲ್ಲಿ ಅಂಟು ತರ ಬರ್ಬೋದು. ಇವಾಗ ನೋಡಿ, ಪ್ರಿಪೇರ್ ಮಾಡಿದ ಜಿಲೇಬಿಯನ್ನು ಈ ಸಕ್ಕರೆ ಪಾಕಕ್ಕೆ ಹಾಕಿ ಒಂದು 5 ನಿಮಿಷ ಹಾಗೆ ಇಟ್ಟು ಬಿಟ್ರೆ ನಮ್ದು ಇನ್ಸ್ಟೆಂಟ್ ಜಿಲೇಬಿ, ಜಾತ್ರೆಯಲ್ಲಿ ಸಿಗುವ ಜಿಲೇಬಿ ರೆಡಿ. ಎಷ್ಟು ಚಂದ ಬಂದಿದೆ ನೋಡಿ. ನಾನೊಂದು ಕಟ್ ಮಾಡಿ ತೋರಿಸ್ತೇನೆ ನೋಡಿ, ಯಾವ ರೀತಿ ಅದ್ರ ಒಳಗೆ ಜ್ಯೂಸಿಯಾಗಿ ಆ ಸಕ್ಕರೆ ಪಾಕ ಎಲ್ಲ ಇದೆ ನೋಡಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಗೊತ್ತಾ? ನೀವು ಕೂಡ ಟ್ರೈ ಮಾಡಿ. ಓಕೆ, ನೋಡಿದ್ರಲ್ಲ, ಇನ್ಸ್ಟೆಂಟ್ ಆಗಿ ಜಿಲೇಬಿ ಹೇಗೆ ಮಾಡೋದು ಅಂತ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಟೇಸ್ಟ್ ಅಂತೂ ಸೂಪರ್ ಆಗಿ ಬಂದಿದೆ. ಬಟ್ ನಾವು ಯಾವ್ದು ಜಾತ್ರೆಲೆಲ್ಲ ತಿಂತೇವಲ್ಲ ಜಿಲೇಬಿ, ಅದು ಹುಳಿ ಬರಿಸಿ ಮಾಡೋದು. ಅವ್ರು ರಾತ್ರಿ ಎಂತ ಬ್ಯಾಟರ್ ರೆಡಿ ಮಾಡಿ ಹುಳಿ ಬರಿಸಿ ನೆಕ್ಸ್ಟ್ ಡೇ ಮಾಡೋದು. ಇದು ಇನ್ಸ್ಟೆಂಟ್ ಆಗಿ ಮಾಡೋದು. ಟೇಸ್ಟ್ ಅದ್ರದ್ದು ಮತ್ತೆ ಇದ್ರದ್ದು ಸ್ವಲ್ಪ ಡಿಫ್ರೆನ್ಸ್ ಇದೆ, ಬಟ್ ಇದು ಕೂಡ ಸೂಪರ್ ಆಗಿ ಬರುತ್ತೆ. ಟೇಸ್ಟ್ ಅಂತೂ ಹೇಳಲಿಕ್ಕಿಲ್ಲ, ಕ್ರಿಸ್ಪಿಯಾಗಿ ಏನ್ ರುಚಿ ಗೊತ್ತಾ. ನೀವು ಕೂಡ ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ. ಮತ್ತೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.